ತುಂಬ ಖುಷಿ ಆಗುತ್ತೆ ಸರ್. ಯಾವ ಜನ್ಮದ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ಏನಕ್ಕಂದ್ರೆ ನಂದು ಆಗಿರೋದು ಒಂದೇ ಸಿನಿಮಾ. ಈ ಅಭಿಮಾನ ನೋಡಿದ್ರೆ ನನಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಇನ್ನು ಯಾವ ಥರ ಸಿನಿಮಾ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರಿಗೆ ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ ಏನೋ ಕಷ್ಟಪಡ್ತಿದ್ದೀವಿ. ನೋಡೋಣ. ತಯಾರಿಗಳು ನಡೀತಾ ಇದೆ ಸರ್. ನಾವು ಸಿನಿಮಾಗೆ ಏನು ತಯಾರಿ ಮಾಡಬೇಕು ತಯಾರಿ ನಡೀತಾ ಇದೆ. ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಏನಕ್ಕಂದ್ರೆ ಹೋದ ಸಿನಿಮಾ ಬೆಳಕಿನ ಕವಿತೆ ಹಾಡೋ ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಇವತ್ತುಗಳು ಟಾಪ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಹೇಳಬೇಕು ಅಂದರೆ ಅಭಿಮಾನಿ ಕೊಟ್ಟಿರೋದು ನನ್ನ ಭಿಕ್ಷೆ ಅಂತಲೇ ಹೇಳ್ಬೋದು ನಾನು. ಸೊ ತುಂಬ ಹೃದಯದ ಧನ್ಯವಾದಗಳು. ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆ ಹತ್ರ ವಿಶ್ ಮಾಡೋಕ್ಕೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಾಧ್ಯಮದವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಪಾಪ ನನ್ನಿಂದ ನಮ್ಮ ಮನೆ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಾನೇ ಎಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡಿ. ಆಗಂತ ಏನಿಲ್ಲ ಸರ್. ಅಲ್ಲೇ ಸೆಟ್ಟಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಶೂಟಿಂಗ್ ನಡೀತಾಗ ಗೊತ್ತಾಯ್ತು ವಿಷಯ, ರಚಿತಾರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ. ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ತಾರೆ. ಇಲ್ಲ ಸದ್ಯಕ್ಕಂತ ಯಾರಿಗೂ ಫೋನ್ ಮಾಡಿಲ್ಲ ಸರ್. ಬರ್ಬೋದು. ಸರಿ ಸರ್, ಕೇಳಿಸಿಲ್ಲ ಸರ್. ನಿಮ್ಗೆ ಎಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗೆ ಅಂತ ಹೇಳಿ. ಸೊ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ. ಸದ್ಯಕ್ಕೆ ಅವ್ರು ರೆಸ್ಟ್ ಮಾಡಲಿ ಅಂತ ನಾನು ಭಾವಿಸ್ತೀನಿ. ಅಮ್ಮ 80% ಆಗಿದೆ ಅಮ್ಮ. ಶೂಟಿಂಗ್ ಎಲ್ಲ ಮುಗ್ದು ಲಾಸ್ಟ್ ಶೆಡ್ಯೂಲ್ ಇದೆ. ಒಂದು 10-12 ದಿವಸ ಶೂಟಿಂಗ್ ಇದೆ. ಅದು ಮುಗ್ದೋದ್ರೆ ಕುಂಬಳಕಾಯಿ ಅಮ್ಮ. ಈ ವರ್ಷನೇ ಬರ್ತೀವಿ ನಾವು ಖಂಡಿತ. ಒಂದಷ್ಟು ಕಾರಣಗಳಿಂದ ಕಲ್ಟ್ ಸಿನಿಮಾ ಸುದ್ದಿಯಲ್ಲಿದೆ. ಸಪೋರ್ಟ್ ಮಾಡೋರು ಎಷ್ಟಿದ್ದಾರೆ, ಅದರ ವಿರೋಧ ಕೂಡ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಕಾಮೆಂಟ್ ಏನಿಲ್ಲ ಮಾಡೋರು ಮಾಡ್ಕೊಳ್ಳಿ ಬಿಡಿ, ನಮ್ಗೇನಂತೆ. ನಾ ನೋ ಕಮೆಂಟ್ ಅಷ್ಟೇ ಹೇಳ್ಬೇಕಷ್ಟೇ. ಕಲ್ಟ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಮೊನ್ನೆ ಕೂಡ ಒಂದು ಆಕ್ಸಿಡೆಂಟ್ ಆಯಿತು. ಭೀಮಾ ದೀಪಕದಲ್ಲಿ ಒಂದು ಬೆಂಕಿಯಾಗಿ ಶೂಟ್ ಮಾಡಿದ್ರು. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸರ್. ಕ್ಲಾರಿಟಿ ಏನಿಲ್ಲ. ನಾವು ಹಂಪಿಯಲ್ಲಿ ಶೂಟಿಂಗ್ ನಾನಂತೂ ಇರಲಿಲ್ಲ. ರಚಿತಾರಾಮ್ ಅವ್ರದ್ದು ಪೋರ್ಷನ್ ಇತ್ತು ಶೂಟಿಂಗ್. ಸೊ ಅಲ್ಲಿ ಏನಾಯಿತು, ಒಂದು ಸಾವುದು ಒಂದು ಹೆಣ ಸಾವುದು ಒಂದು ಸೀನ್ ಇತ್ತು. ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೋ ಪ್ರಾಬ್ಲಮ್ ಮಾಡಿದ್ರಂತೆ. ನನಗೂ ಗೊತ್ತಿರಲಿಲ್ಲ ವಿಷಯ. ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಂಡೆ. ಏನು ಸರ್ ಇದು ಮೀಡಿಯಾದಲ್ಲಿ ನಾನು ನೋಡ್ತಿರಲಿಲ್ಲ, ಏನಿದು ವಿಚಾರ ಬಗ್ಗೆ ನನಗೆ ಏನಂತ ಹೇಳಿ ಅಂತ. ಸೊ ಅವಾಗ ಹೇಳಿದ್ರಲ್ಲ ಸರ್, ನಾವು ಪ್ರಾಬ್ಲಮ್ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತ ಇದು, ನಾವು ಪರ್ಮಿಷನ್ ತೊಗೊಳಿಲ್ಲ ಅಂತ ಹಾಗೆ ಹೀಗೆ ಅಂತ. ನಮ್ಮ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ. ಏನು ಸರ್ ನೀವು ಪರ್ಮಿಷನ್ ತೊಗೊಳಿಲ್ವಾ, ಶೂಟಿಂಗ್ ಮಾಡಬೇಕಾಗಿತ್ತಲ್ಲ. ಪರ್ಮಿಷನ್ ಎಲ್ಲ ತೊಗೊಂಡಿದ್ದೀವಿ ಸರ್. ಲೋವರ್ ಆಫೀಸರ್ಸ್ಗೆ ಏನಾಗಿತ್ತು ಆವಾಗ, ಪ್ರಿಂಟ್ಔಟ್ ಆಗಲಿ PDF ಫೈಲು ಫೋನಲ್ಲಿ ಇರಲಿಲ್ಲ. ಅವರೇನು ಅನ್ಕೊಂಡ್ಬಿಟ್ಟವ್ರೆ ಪರ್ಮಿಷನ್ ತೊಗೊಳಿಲ್ಲ ಅಂತ ಹೇಳಿ. ಆಮೇಲೆ ಸರ್ಟಿಫಿಕೇಟ್ ಮೇಲೆ ಎಲ್ಲ ಆರಾಮಾಗಿದೆ. ಅವರಂತೂ ಎಕ್ಸ್ಪ್ರೆಸ್ ಮಾಡಲ್ಲ. ದಯವಿಟ್ಟು ಕೇಳಿ, ನಿಮ್ಮ ಮುಖಾಂತರ ನಾನು ನೋಡ್ತೀನಿ ಅದನ್ನು. ಆದಷ್ಟು ಬೇಗ ಹೇಳ್ತೀನಿ ಸರ್, ಆದಷ್ಟು ಬೇಗ ಹೇಳ್ತೀನಿ. ಸಿನಿಮಾ ಅಂತ ಬಂದಾಗ ಎಷ್ಟು ಪ್ರೊಡ್ಯೂಸ್ ಮಾಡಬೇಕಾದ್ರ ಬಗ್ಗೆ ನೀವು ಹಿಂದೆ ಮುಂದೆ ಜಸ್ಟ್ ವಿಜುವಲೈಸೇಷನ್ ಇರ್ಬೋದು ಎಲ್ಲವನ್ನೂ, ಆದ್ರೆ ಒಂದು ಡ್ರೋನ್ ವಿಚಾರವಾಗಿ ಅದು ನಿಮ್ಗೆ ಕೆಡ್ಸೋಕ್ಕೋಸ್ಕರ ಮಾಡಿದ್ದ ಅಥವಾ ಏನು ಆಕ್ಚುಲಿ ಆಗಿದ್ದು? ಅಮ್ಮ ಅದು ಒಂದು ಇನ್ಸಿಡೆಂಟ್ ಆಗೋಯ್ತು. ಈಗ ಏನಾಗುತ್ತೆ ಗೊತ್ತಾ, ಡ್ರೋನ್ ಆಗಲಿ ಅದು ಏನಾಗಲಿ ಅದು ಅವ್ರ ಕರ್ತವ್ಯ, ಅದು ಅವ್ರು ನೋಡ್ಕೊಳ್ಬೇಕಾಗಿತ್ತು. ಅದು ಮಿಸ್ಟೇಕ್ ಆಗೋಯ್ತು. ನಾನು ಅವಾಗ ಅವ್ನಿಗೆ ಹೇಳಿದೆ, ನೋಡಪ್ಪ ತಲೆ ಕೆಡ್ಸ್ಕೊಂಡ್ಬೇಡ, ನಾನು ಜವಾಬ್ದಾರಿ ತೊಗೊಳಕ್ಕಾಗಲ್ಲ. ಏನಕ್ಕಂದ್ರೆ ಈ ಸಿನಿಮಾಗೆ ನೀನು ಹೆಂಗೆ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಿದ್ಯಾ, ನಾನು ಹಾಗೇ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾ ಇರೋದು. ನಾನು ನಿರ್ಮಾಪಕರ ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ತೀನಿ, ನಿನ್ಗೆ ಏನೋ ಒಂದು ಕೊಡ್ಬೋದು ಅಂತ ಹೇಳಿದೆ. ಆಮೇಲೆ ಏನೋ ಒಂದು ಕಾಂಪೋಸಿಷನ್ ಪ್ರೊಡಕ್ಷನ್ ಅವ್ರು ಕೊಟ್ಟವ್ರೆ. ಇಲ್ಲ ವಿಷಯ ಖಂಡಿತವಾಗ್ಲೂ ಅವ್ರು ಮಿಸ್ ಮಾಡ್ದಿರುತ್ತಾ. ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿನೇ ನಂಗೆ 12 ಗಂಟೆಗೆ ಫೋನ್ ಮಾಡಿ ವಿಷಯ ಎಲ್ಲ ಮಾಡೋರು ಅಷ್ಟೇ ಸರ್. ಏನಿಲ್ಲ, ವಿಶ್ ಮಾಡಲ್ಲ ಅಷ್ಟೇ, ಚೆನ್ನಾಗಿರೋ ಒಳ್ಳೇದಾಗಲಿ ಅಂತ ಹೇಳಿ ನಾನು ವಿಚಾರಿದೆ ಸರ್. ಖಂಡಿತ ಕೇಳಲ್ವಾ, ತಮ್ಮ ಅಂದಮೇಲೆ ಕೇಳಬೇಕಲ್ಲ ಸರ್. ಆರಾಮಾಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಮ್ಯಾಗ ನೋಡ್ಬೇಕು ಏನು ಕೊಡ್ತಾರೆ ಅಂತ ಹೇಳಿ ಸರ್. ಅವರು ಒಂದು ವಿಡಿಯೋ ಮಾಡಿದ್ದಾರೆ ಕೂಡ ಆದ್ಮೇಲೆ ಸರ್, 6 ನಿಮಿಷದ ವಿಡಿಯೋ ಸರ್, ಕ್ಲಾರಿಟಿ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ ಸರ್. ಪ್ರೀತ್ಸ್ ಅವರಿಗೆ. ನೋಡಿರ್ತೀರಾ ವಿಡಿಯೋ? ಖಂಡಿತ ನೋಡಿದ್ದೀನಿ. ಖುಷಿ ಆಯಿತು ಸರ್. ಯಾಕಂದರೆ ಅಪ್ಪ ನೆನೆಸ್ಕೊಂಡು ಅಪ್ಪ ಇರ್ತಾರಲ್ಲ, ಸೊ ಅದು ದೊಡ್ಡ ವ್ಯಕ್ತಿ, ದೊಡ್ಡ ಗುಣ. ಖುಷಿ ಆಯಿತು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.